ಓಲಾ ಪ್ಲೇ ನಿಮ್ಮನ್ನು ಸ್ವಾಗತಿಸುತ್ತದೆ. ನಾವು ನಿಮಗೆ ಕಸ್ಟಮರ್ ಟ್ಯಾಬ್ಲೆಟ್ ಬಗ್ಗೆ ತಿಳಿಸಬಯಸುತ್ತೇವೆ, ಯಾಕೆಂದರೆ ನಿಮಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರದು ಮತ್ತು ನೀವು ಉತ್ತಮ ಕಸ್ಟಮೈಸ್ಡ್ ಎಕ್ಸ್ಪೀರಿಯನ್ಸ್ ಪಡೆಯಬಹುದು ಅಂತ. ಕಸ್ಟಮರ್ ಟ್ಯಾಬ್ಲೆಟ್ ಅನ್ನು ಎಲ್ಲಾ ಪ್ರೈಮ್ ಪ್ಲೇ ಕಾರಿನಲ್ಲಿ ಕಸ್ಟಮರ್ಸ್ ನ ಮನೋರಂಜನೆಗಾಗಿ ನೀಡಲಾಗಿದೆ. ಓಲಾ ಪ್ಲೇ ಎಲ್ಲಾ ಪ್ರಕಾರದ ಬುಕಿಂಗ್ಸ್ ನಲ್ಲಿ ಕೆಲಸ ಮಾಡುತ್ತೆ. ಅದು ಪ್ರೈಮ್ ಸೆಡಾನ್, ಮಿನಿ ಅಥವಾ ಮೈಕ್ರೋ ಆಗಿರಲಿ. ಆದರೆ ಇದು ಶೇರ್ ಬುಕಿಂಗ್ಸ್ ಆದಲ್ಲಿ ಕೆಲಸ ಮಾಡಲ್ಲ. ಎಲ್ಲಾ ಕಾರಿನಲ್ಲಿ ಕಸ್ಟಮರ್ ಟ್ಯಾಬ್ಲೆಟ್ ಜೊತೆಗೆ ಕೆಲವು ಆಕ್ಸೆಸರೀಸ್ ಅನ್ನು ನೀಡಲಾಗುತ್ತೆ. ಟ್ಯಾಬ್ಲೆಟ್ ಹೋಲ್ಡರ್, ಮ್ಯಾನ್ಯುಯಲ್ ಲಾಕ್, ಟ್ಯಾಬ್ಲೆಟ್ ಚಾರ್ಜರ್, ಓಲಾ ಸ್ಟಿಕರ್ ಟ್ಯಾಬ್ಲೆಟ್ ಮೇಲೆ. ಟ್ಯಾಬ್ಲೆಟ್ ಅನ್ನು ಯಾವಾಗಲೂ ಟ್ಯಾಬ್ಲೆಟ್ ಹೋಲ್ಡರ್ ನಲ್ಲೇ ಸಿಕ್ಕಿಸಿಡಬೇಕು. ಇದನ್ನ ಯಾವಾಗಲೂ ಮೇಲುಗಡೆನೆ ಇಡಬೇಕು ಮತ್ತಿದನ್ನ ಯಾವುದೇ ಕಾರಣಕ್ಕೂ ಬೀಳಿಸಬಾರದು. ಟ್ಯಾಬ್ಲೆಟ್ ಹೋಲ್ಡರ್ನ ಆಗಾಗ ಸಿಗಿಸುತ್ತಾ ಟ್ಯಾಬ್ಲೆಟ್ ಜಾರಿ ಬೀಳದಂತೆ ನೋಡ್ಕೊಳ್ತಿರಬೇಕು. ಡಿವೈಸ್ ಹೋಲ್ಡರ್ನಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಯಾದರೆ ತಕ್ಷಣ ಆಫೀಸ್ಗೆ ಇನ್ಫಾರ್ಮ್ ಮಾಡಿ. ಟ್ಯಾಬ್ಲೆಟ್ ಅನ್ನು ಸಮಯಕ್ಕನುಗುಣವಾಗಿ ಚಾರ್ಜ್ ಮಾಡಿ. ಸ್ಕ್ರೀನ್ನ ಟಾಪ್ ಬಾರ್ ಅನ್ನು ಕೆಳಗೆ ಎಳೆದು ಬ್ಯಾಟರಿಯ ಸ್ಥಿತಿಯನ್ನು ಪರೀಕ್ಷಿಸಿ. ಒಂದು ವೇಳೆ ಚಾರ್ಜರ್ ಬಾಕ್ಸ್ ನೇತಾಡುತ್ತಿದ್ದರೆ ಅದನ್ನ ಹೋಲ್ಡರ್ನ ಹಿಂದೆ ಎಲೆಕ್ಟ್ರಿಕಲ್ ಟೇಪ್ನ ಸಹಾಯದಿಂದ ಅಂಟಿಸಿ. ಅದು ಅವ್ಯವಸ್ಥಿತವಾಗಿ ಕಾಣದಂತೆ ಎಚ್ಚರ ವಹಿಸಿ. ಪ್ರತಿ ಟ್ಯಾಬ್ಲೆಟ್ನ ಜೊತೆಗೆ ಸುರಕ್ಷತೆಯ ಕಾರಣದಿಂದ ಮ್ಯಾನ್ಯುಯಲ್ ಲಾಕ್ ಅನ್ನು ನೀಡಲಾಗುತ್ತೆ. ಪ್ರತಿ ಟ್ಯಾಬ್ಲೆಟ್ನ ಮೇಲೆ ಓಲಾ ಸ್ಟಿಕರ್ ಅಂಟಿಸಲಾಗಿರುತ್ತೆ. ಯಾವುದೇ ಕಾರಣದಿಂದ ಒಂದು ವೇಳೆ ಆ ಸ್ಟಿಕರ್ ಕಿತ್ತು ಹೋಯಿತು ಅಂದರೆ ತಕ್ಷಣ ಆಫೀಸಿಗೆ ಬಂದು ಟ್ಯಾಬ್ಲೆಟ್ ಮೇಲೆ ಆ ಸ್ಟಿಕರ್ನ ಅಂಟಿಸಿಕೊಳ್ಬೇಕು. ಮುಂದಿನ ಪ್ಯಾಸೆಂಜರ್ ಸೀಟ್ನ ಯಾವಾಗಲೂ ನೇರವಾಗಿಟ್ಕೊಳ್ಬೇಕು ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ಜರುಗಿಸಬೇಕು. ಯಾಕೆಂದರೆ ಸ್ಕ್ರೀನ್ ಕಸ್ಟಮರ್ನ ಮುಖದ ತೀರಾ ಹತ್ತಿರ ಇರಬಾರದು. ಕಸ್ಟಮರ್ ಟ್ಯಾಬ್ಲೆಟ್ನ ಸುರಕ್ಷತೆ. ಒಂದು ವೇಳೆ ನೀವು ಮನೆಯಲ್ಲಿದ್ದರೆ ಟ್ಯಾಬ್ಲೆಟ್ನ ತೆಗೆದು ನಿಮ್ಮ ಬಳಿಯಲ್ಲೇ ಇರಿಸಿಕೊಳ್ಳಿ. ಮಾರನೇ ದಿನ ಅದನ್ನು ಪುನಃ ಕಾರಿನಲ್ಲಿ ಇನ್ಸ್ಟಾಲ್ ಮಾಡಿ. ಟ್ಯಾಬ್ಲೆಟ್ ಅನ್ನು ಮನೆಯಲ್ಲೇ ಮರಿಬೇಡಿ ಮತ್ತು ಡ್ಯಾಶ್ ಬೋರ್ಡ್ ನಲ್ಲೂ ಇಡಬೇಡಿ. ನೀವಿ ತಪ್ಪನ್ನ ಮಾಡಿದರೆ ನಿಮ್ಮ ರೇಟಿಂಗ್ಸ್ ಅನ್ನು ಕಳೆದುಕೊಳ್ಳಬಹುದು ಮತ್ತು ಓಲಾ ಪ್ರೈಮ್ ಪ್ಲೇ ಕ್ಯಾಟಗರಿಯಿಂದ ನಿಮ್ಮನ್ನು ತೆಗೆಯಲಾಗಬಹುದು. ಮತ್ತು ಅದು ಓಲಾ ಪ್ಲೇ ಐಡಲ್ ಸ್ಕ್ರೀನ್ ಮತ್ತು ಚಾರ್ಜಿಂಗ್ ನಲ್ಲಿ ಆನ್ ಸ್ಥಿತಿಯಲ್ಲಿ ಇರುವುದನ್ನ ನಿಶ್ಚಿತಪಡಿಸಿಕೊಳ್ಳಿ. ಕೇಬಲ್ ಲಾಕ್ ನಿಂದ ಟ್ಯಾಬ್ಲೆಟ್ ನ ಲಾಕ್ ಮಾಡಿ. ಹಾಗೇನೆ ಬುಕಿಂಗ್ ನ ಸಮಯದಲ್ಲಿ ಅದನ್ನ ಯಾರು ಮುಟ್ಟದಿರೋ ಹಾಗೆ ನೋಡಿಕೊಳ್ಳಿ. ಗ್ರಾಹಕರ ಸಂಪರ್ಕ, ಗ್ರಾಹಕರ ಮಾತುಕತೆ. ಒಂದು ವೇಳೆ ಕಸ್ಟಮರ್ ಟ್ಯಾಬ್ಲೆಟ್ ಕೆಲಸ ಮಾಡುತ್ತಿಲ್ಲವೆಂದು ದೂರಿದರೆ ಟ್ಯಾಬ್ಲೆಟ್ನ ಮೇಲಿನ ಎಡಭಾಗದಲ್ಲಿ ಸ್ಥಿತವಾಗಿರೋ ಪವರ್ ಬಟನ್ ಅನ್ನು 5 ಸೆಕೆಂಡಿನ ತನಕ ಒತ್ತಿ ಹಿಡಿದು ರೀಸ್ಟಾರ್ಟ್ ಮಾಡಿ. ಒಂದು ವೇಳೆ ಕಸ್ಟಮರ್ ತನ್ನ ಮೊಬೈಲ್ ಫೋನಿನಲ್ಲಿ ಪ್ಲೇನ ಉಪಯೋಗಿಸುವ ರೀತಿನ ಕೇಳಿದರೆ ಅವರಿಗೆ ತಮ್ಮ ಫೋನ್ ಅನ್ನು ವೈಫೈ ಮೂಲಕ ಕನೆಕ್ಟ್ ಮಾಡಲು ಹೇಳಿ. ಇದಾದ ನಂತರ ಅವರು ತಮ್ಮ ಪ್ರಯಾಣದಲ್ಲಿ ಪ್ಲೇ ಬಟನ್ನ ಉಪಯೋಗಿಸಬಹುದಾಗಿದೆ. ಎಚ್ಚರಿಕೆ: ಕಸ್ಟಮರ್ ಟ್ಯಾಬ್ಲೆಟ್ ಯಾವಾಗಲೂ ಚಾರ್ಜಿಂಗ್ನಲ್ಲಿ ಮತ್ತು ಆನ್ ಸ್ಥಿತಿಯಲ್ಲೇ ಟ್ಯಾಬ್ಲೆಟ್ ಹೋಲ್ಡರ್ನಲ್ಲಿ ಇರಬೇಕು. ಓಲಾ ಪ್ಲೇ ಐಡಲ್ ಸ್ಕ್ರೀನ್ ಯಾವಾಗಲೂ ಕಾಣಿಸುತ್ತಿರಬೇಕು. ಓಲಾ ಅಪ್ಡೇಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಆಗಿ ಓಲಾ ಪಾರ್ಟ್ನರ್ಸ್ ಡೆಸ್ಕ್ ಫೇಸ್ಬುಕ್ನಲ್ಲಿ. ಧನ್ಯವಾದಗಳು.